ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಅಂದ್ರೇನೆ ಅದೊಂದು ವ್ಯಕ್ತಿತ್ವದ ಆಟ. ಇಲ್ಲಿ ಯಾರು ಎಷ್ಟು ದಿನ ಇರ್ತಾರೆ ಅನ್ನೋದನ್ನ ಗೆಸ್ ಮಾಡೋದಿಕ್ಕೂ ಆಗಲ್ಲ. ಇವತ್ತು ಚೆನ್ನಾಗಿ ಆಡ್ತಿದ್ದಾರೆ ಅಂದವರು ನಾಳೆ ಮನೆಗೆ ಹೋಗಬಹುದು. ಇವತ್ತು ಇವರ ಪರ್ಫಾರ್ಮೆನ್ಸ್ ಏನೂ ಇಲ್ಲ ಅಂದವರು ಕೂಡ ಮುಂದೆ ಬಿಗ್ ಬಾಸ್ ಟ್ರೋಫಿ ಗೆಲ್ಲಬಹುದು. ದಿನದಿಂದ ದಿನಕ್ಕೆ, ವಾರದಿಂದ ವಾರಕ್ಕೆ ಸ್ಪರ್ಧಿಗಳ ಆಟದ ಶೈಲಿ ಬದಲಾಗುತ್ತೆ. ಅದಕ್ಕೆ ತಕ್ಕಂತೆ ನೋಡೋರ ಮನಸ್ಥಿತಿಯೂ ಬದಲಾಗ್ತಾನೆ ಇರುತ್ತೆ. ಬಿಗ್ ಬಾಸ್ ಮನೆಗೆ ಹೋದ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ನಾನೇ ಗೆಲ್ಲಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇರ್ತಾರೆ. ಆದರೆ ಗೆಲ್ಲೋದು ಯಾರೋ ಒಬ್ರು. ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋಬೇಕು ಅಂದ್ರೇನೆ ನಾನಾ ಸರ್ಕಸ್ ಮಾಡಬೇಕು. ಆದರೆ ಮಾಳು ಬಿಗ್ ಬಾಸ್ ಮನೆಯಲ್ಲಿ ಹತ್ರ 100 ದಿನ ಇದ್ರು. ಕೊನೆ ಹಂತದಲ್ಲಿ ಈಗ ಹೊರ ಬರ್ತಾ ಇದ್ದಂತೆ ಫುಲ್ ಸಿಡಿದೆದ್ದಿದ್ದಾರೆ. ಬಿಗ್ ಬಾಸ್ ವಿರುದ್ಧವೇ ಆರೋಪಗಳ ಸುರಿಮಳೆಗೈದಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಮಾಳು ನಿಪ್ಪನಾಳ್ ಉತ್ತರ ಕರ್ನಾಟಕದ ಜಾನಪದ ಕಲಾವಿದ. ಒಳ್ಳೆ ಸಿಂಗರ್ ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ಮನೆಗೆ ಅವಕಾಶ ಸಿಕ್ಕಿತ್ತು. ಕಳೆದ ಬಾರಿ ಹನುಮಂತ ಲಮಾಣಿ ಬಂದಿದ್ರು. ಹೀಗೆ ಈ ಬಾರಿ ಮಾಳೂರನ್ನ ಆಯ್ಕೆ ಮಾಡಿದ್ರು. ಆದರೆ ಮಾಳು ತಮ್ಮನ್ನ ಯಾಕೆ ಆಯ್ಕೆ ಮಾಡಿದ್ರು ಅನ್ನೋದನ್ನೇ ಮರೆತು ಹೋಗಿದ್ರು. ತನ್ನಲ್ಲಿರೋ ಟ್ಯಾಲೆಂಟ್ ಮೂಲಕ ಜನರನ್ನ ರಂಜಿಸೋ ಕೆಲಸ ಮಾಡಬೇಕಿತ್ತು. ಆದರೆ ಮಾಳು ಬಿಗ್ ಬಾಸ್ ಮನೆಯಲ್ಲಿ ಹಾಡು ಹಾಡಿದ್ದೇ ಕಮ್ಮಿ. ಯಾವುದೋ ಒಂದು ಮೂಲೆ ಅಥವಾ ರಕ್ಷಿತಾ ಜೊತೆ ಮಾತನಾಡೋದಿಕ್ಕಷ್ಟೇ ಸೀಮಿತವಾಗಿ ಹೋದ್ರು. ಅದೇ ಹನುಮಂತ ನೋಡಿದ್ರೆ ಇವತ್ತಿಗೂ ಚರ್ಚೆಯಲ್ಲಿದ್ದಾರೆ. ಬಿಗ್ ಬಾಸ್ ಮನೆಗೆ ಯಾರೇ ಅತಿಥಿಗಳು ಬಂದ್ರು ಮೊದಲಿಗೆ ಹನುಮಂತ ಒಂದು ಹಾಡು ಅಂತಿದ್ರು. ಅಷ್ಟರ ಮಟ್ಟಿಗೆ ತಮ್ಮ ಹಾಡಿನ ಮೂಲಕವೇ ಜನರ ಮನಸ್ಸು ಗೆದ್ದಿದ್ರು. ಹನುಮಂತ ಯಾವಾಗ ಹಾಡು ಹಾಡ್ತಾರೆ ಅಂತ ಜನ ಕೂಡ ಕಾಯ್ತಾ ಇದ್ರು. ಅಷ್ಟರ ಮಟ್ಟಿಗೆ ತನ್ನ ಪ್ರತಿಭೆಯನ್ನ ಬಿಗ್ ಬಾಸ್ ಮನೆಯಲ್ಲಿ ಬಳಸ್ಕೊಂಡಿದ್ರು. ಆದ್ರೆ ಮಾಳು ಇದ್ಯಾವುದನ್ನೂ ಮಾಡಲಿಲ್ಲ. ಇದು ಹೋಗ್ಲಿ, ಬೇರೆ ಯಾವುದಾದ್ರೂ ಚಟುವಟಿಕೆಯಲ್ಲಿ ಇದ್ರ ಅಂದ್ರೆ ಅದೂ ಇಲ್ಲ. ಒಂದೇ ಒಂದು ಟಾಸ್ಕ್ನಲ್ಲೂ ಗೆದ್ದಿಲ್ಲ. ಫಿಸಿಕಲ್ ಟಾಸ್ಕ್ನಲ್ಲೂ ಇಲ್ಲ, ರಣತಂತ್ರದ ಟಾಸ್ಕ್ನಲ್ಲೂ ಇಲ್ಲ. ಜನರ ವೋಟಿಂಗ್ನಿಂದ ಕ್ಯಾಪ್ಟನ್ ಆಗಿದ್ದು ಬಿಟ್ರೆ ತನ್ನ ಸಾಮರ್ಥ್ಯದಿಂದ ಏನನ್ನೂ ಮಾಡಲೇ ಇಲ್ಲ. ಅವಳು ಬಿಗ್ ಬಾಸ್ ಮನೆಯಲ್ಲಿ ಇದಾರಾ ಅನ್ನೋದೇ ಗೊತ್ತಾಗ್ಲಿಲ್ಲ. ಒಂದೇ ಒಂದು ದಿನಕ್ಕೂ ಮಾಳು ಪ್ರೋಮೋ ಕಂಟೆಂಟ್ ಆಗಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಯಾರು ಪ್ರೋಮೋ ಕಂಟೆಂಟ್ ಆಗಲ್ವೋ ಅವರು ಉಳ್ಕೊಂಡಿರೋದೇ ವೇಸ್ಟ್. ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಮಾಡಿದ್ರಿ ಹೇಳು ಅಂದ್ರೆ ಮಾಳು ಬಾಯಲ್ಲಿ ಉತ್ತರ ಬರೋದು ಡೌಟೇ. ಈಗಲ್ಲ, ಇನ್ನೂ ಹಲವು ವಾರದ ಹಿಂದೆಯೇ ಮಾಳು ಹೋಗಬೇಕಿತ್ತು ಅಂತ ತುಂಬಾ ಜನ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಉತ್ತರ ಕರ್ನಾಟಕದ ವೋಟ್ಗೋಸ್ಕರ ಮಾಳೂರನ್ನ ಇಟ್ಕೊಂಡಿದ್ದಾರೆ ಅಂತ ಬಿಗ್ ಬಾಸ್ ಮೇಲೆ ಹಲವರು ಆರೋಪ ಮಾಡ್ತಾ ಇದ್ರು. ಅಂತಹದ್ರಲ್ಲಿ ಈ ಹಂತಕ್ಕೆ ಬಂದಿದ್ರು. ಆದ್ರೂ ಮಾಳುಗೆ ಸಮಾಧಾನ ಇಲ್ಲ. ಇವರೇ ಕಪ್ಪು ಗೆಲ್ಬೇಕಿತ್ತಂತೆ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿರೋ ಮಾಳು ಫುಲ್ ಅಬ್ಬರಿಸೋದಕ್ಕೆ ಶುರು ಮಾಡಿದ್ದಾರೆ. ಇದೇ ಅಬ್ಬರ ಬಿಗ್ ಬಾಸ್ ಮನೆಯ ಒಳಗಡೆ ಇದ್ದಿದ್ರೆ ಇನ್ನೊಂದು ವಾರ ಎಕ್ಸ್ಟ್ರಾ ಉಳ್ಕೊಳ್ತಾ ಇದ್ರೋ ಏನೋ. ಮಾಳು ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಯಾರು ಗೆಲ್ಲೋ ಸಮರ್ಥ ಅಭ್ಯರ್ಥಿಯೇ ಇಲ್ಲವಂತೆ. ಯಾರಿಗೆ ಬಿಗ್ ಬಾಸ್ ವಿನ್ನರ್ ಅನ್ನೋ ಪಟ್ಟ ಕೊಟ್ರು ಅವರು ಒಪ್ಪಲ್ವಂತೆ. ಯಾಕಂದ್ರೆ ಬಿಗ್ ಬಾಸ್ ಗೆಲ್ಲೋದಕ್ಕೆ ಇವರೊಬ್ಬರೇ ಮಾತ್ರ ಸಮರ್ಥರಿದ್ರಂತೆ. ಹೀಗಂತ ನಾವ್ಯಾರೂ ಹೇಳ್ತಿರೋದಲ್ಲ, ಸ್ವತಃ ಮಾಳು ಅವರೇ ಹೇಳ್ತಿರೋದು. ನ್ಯೂಸ್ ಚಾನೆಲ್ಗಳ ಮುಂದೆ ಕೂತು ಅಬ್ಬರಿಸ್ತಿದ್ದಾರೆ. ನಾನು ಹೊರಗೆ ಬಂದಿದ್ದಕ್ಕೆ ಇಡೀ ಉತ್ತರ ಕರ್ನಾಟಕದ ಜನ ಅಳ್ತಾ ಇದ್ದಾರೆ. ನಾನು ಗೆಲ್ಲಬೇಕು ಅಂತ ಇಡೀ ಉತ್ತರ ಕರ್ನಾಟಕದ ಜನ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು. ನನ್ನನ್ನೇ ಗೆಲ್ಲಿಸ್ಬೇಕು ಅಂತ ತುಂಬಾ ಹಠ ತೊಟ್ಟಿದ್ರು. ನನಗೆ ಎಲ್ರಿಗಿಂತಲೂ ಜಾಸ್ತಿ ವೋಟ್ ಬರ್ತಾ ಇತ್ತು. ಆದ್ರೂ ನನ್ನನ್ನ ಹೊರಗೆ ಕಳಿಸಿದ್ದಾರೆ. ಅದರಲ್ಲೂ ಸ್ಪಂದನಾರನ್ನ ಮನೆಯಲ್ಲಿ ಉಳಿಸೋದಿಕ್ಕೆ ಸಮರ್ಥ ಸ್ಪರ್ಧಿಯಲ್ಲ, ಗಿಲ್ಲಿ ಇನ್ನೊಬ್ಬರನ್ನ ಹಾಸ್ಯ ಮಾಡಿ ಆಟ ಆಡ್ತಾ ಇದ್ದಾನೆ. ಇದು ಬಿಗ್ ಬಾಸ್ ಆಟ ಅಲ್ಲ. ಹೀಗಾಗಿ ಗಿಲ್ಲಿ ಗೆದ್ರೆ ನನ್ನ ಸಹಮತ ಇಲ್ಲ, ಗಿಲ್ಲಿ ಅಂತಲ್ಲ ಯಾರೇ ಗೆದ್ರೂ ನನ್ನ ಸಹಮತ ಇಲ್ಲ ಅಂತ ಬಿಗ್ ಬಾಸ್ ವಿರುದ್ಧವೇ ಧ್ವನಿ ಎತ್ತಿದ್ದಾರೆ. ಬಹುಶಃ ಬಿಗ್ ಬಾಸ್ ಇತಿಹಾಸದಲ್ಲಿ ಬಿಗ್ ಬಾಸ್ನ ನಿರ್ಧಾರದ ಬಗ್ಗೆ ಧ್ವನಿ ಎತ್ತಿದವರು ತುಂಬಾ ಕಮ್ಮಿ. ಯಾರೇ ಎಲಿಮಿನೇಟ್ ಆದ್ರೂ ಬಿಗ್ ಬಾಸ್ ನಿರ್ಧಾರವೇ ಸರಿ ಅಂತ ಹೇಳಿದ್ದಿಲ್ಲ. ಆದ್ರೆ ಈಗ ಮಾಳು ಬಿಗ್ ಬಾಸ್ ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ಅಪಸ್ವರ ಎತ್ತಿದ್ದಾರೆ. ಆತ್ಮೀಯರೇ, ಮಾಳು ಅವರ ಮಾತಿನ ಬಗ್ಗೆ ನೀವ್ ಏನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.